ಸರೆಂಡರ್ ಸಮರ್ಪಣೆ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಏನು ಬರುತ್ತೆ? ಹೆಚ್ಚಾಗಿ ಸೋಲು ಅಥವಾ ಎಲ್ಲವನ್ನು ಬಿಟ್ಟು ಸುಮ್ಮನಿರೋದು ಅಲ್ವಾ? ಸಮರ್ಪಣೆಯ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಭಗವದ್ಗೀತೆಯ ಒಂದು ಬಹಳ ಮುಖ್ಯವಾದ ತತ್ವದ ಕಡೆ ಗಮನ ಕೊಡಬೇಕಾಗತ್ತೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಈ ಯೂನಿವರ್ಸ್ ಇದೆಯಲ್ಲ, ಅದು ನಾವು ಏನು ಮಾಡ್ತೀವಿ ಅಂತ ಅಷ್ಟೇ ನೋಡಲ್ಲ, ಬದಲಾಗಿ ಯಾಕೆ ಮಾಡ್ತೀವಿ ಅನ್ನೋದನ್ನು ಕೂಡ ಗಮನಿಸುತ್ತೆ. ಅಂದರೆ ನಾವು ಮಾಡೋ ಕೆಲಸ ಹಿಂದಿರೋ ನಮ್ಮ ಉದ್ದೇಶವೇ ಅದರ ಫಲಿತಾಂಶವನ್ನು ನಿರ್ಧರಿಸೋ ಅತಿ ದೊಡ್ಡ ಶಕ್ತಿ. ಒಬ್ಬ ವ್ಯಕ್ತಿ ಹಸಿದಿರೋ ಆ ಮಗುಗೆ ತುಂಬಾನೇ ಪ್ರೀತಿ ಮತ್ತು ಕರುಣೆಯಿಂದ ಒಂದು ಸಮೋಸ ಕೊಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಅದೇ ಸಮೋಸವನ್ನು ಎಲ್ಲಿಂದ ಬರ್ತಾರೋ ಇವರೆಲ್ಲ ಅಂತ ಕಿರಿಕಿರಿಯಿಂದ ಕೊಡ್ತಾನೆ. ಇನ್ನೊಬ್ರು ಏನಪ್ಪ ಒಂದು ತಲೆನೋವು ಯಾಕೆ ಬಂದ್ರೋ ಅಂತ ಗೊಣಗಿಕೊಂಡು ಬೇಸರದಿಂದ ಮಾಡ್ತಾರೆ. ಇಲ್ಲಿಯೂ ಅಷ್ಟೇ, ಕ್ರಿಯೆ ಒಂದೇ ಆದರೆ ಭಾವನೆ ಬೇರೆ ಬೇರೆ. ಒಂದು ಪ್ರಶ್ನೆ ಬರಬಹುದು, ನಾವು ಇಷ್ಟೆಲ್ಲ ಸರಿ ಇದ್ರೂ ಯಾರಾದರೂ ನಮಗೆ ಮೋಸ ಮಾಡಿದರೆ ಆಗೇನು ಗತಿ ಅಂತ ಭಯ ಬರುವುದು ಸಹಜ. ಕರ್ಮದ ಲೆಕ್ಕಾಚಾರ ಇದೆಯಲ್ಲ, ಅದನ್ನು ಯಾರಿಂದಲೂ ಯಾವತ್ತಿಗೂ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ನಾವು ಸ್ನೇಹಿತರ ಮದುವೆಯಲ್ಲಿ ದಿನಗಟ್ಟಲೆ ಓಡಾಡಿರ್ತೀವಿ, ಆದರೆ ನಮ್ಮ ಸರದಿ ಬಂದಾಗ ಅದೇ ಸ್ನೇಹಿತರು ಕೇವಲ 3 ಗಂಟೆ ಬಂದು ಅಯ್ಯೋ ಸಿಕ್ಕಾಪಟ್ಟೆ ಬಿಜಿ ಇತ್ತು ಅಂತ ಹೇಳಿ ಹೋಗೇ ಬಿಡ್ತಾರೆ. ಒಬ್ಬ ವಿದ್ಯಾರ್ಥಿ ದೊಡ್ಡ ಪರೀಕ್ಷೆಗೆ ತಯಾರಿ ನಡೆಸ್ತಾನೆ, ದಿನಕ್ಕೆ 16 ಗಂಟೆ ಓದ್ತಾನೆ. ಆದರೆ ನನಗೆ ಸೀಟ್ ಸಿಗದಿದ್ರೆ ನನ್ನ ಗತಿ ಏನು ಅಂತ ಈ ಚಿಂತೆ ಶುರುವಾಯ್ತಂದ್ರೆ, ಪ್ರಕೃತಿಯ ನಿಯಮದ ಪ್ರಕಾರ ಯಾವುದೇ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಇಬ್ಬರೂ ಒಂದೇ ಕೆಲಸವನ್ನ ಮಾಡಿದ್ರೂ ಫಲಿತಾಂಶ ಯಾಕೆ ಬೇರೆ ಬೇರೆ ಆಗಿರುತ್ತೆ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಜಿಕಲ್ ಮ್ಯಾನಿಫೆಸ್ಟ್. ಲೆಟ್ ಗೋ ಅಂದರೆ ಏನು? ಸರೆಂಡರ್ ಅಂದರೆ ಏನರ್ಥ? ಸಮರ್ಪಣೆ ಅಂದರೆ ಶರಣಾಗತಿಯ ನಿಜವಾದ ಅರ್ಥವೇನು? ಶರಣಾಗತಿಯ ಅನ್ನೋ ಪದ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಏನು ಬರುತ್ತೆ? ಹೆಚ್ಚಾಗಿ ಸೋಲು ಅಥವಾ ಎಲ್ಲವನ್ನೂ ಬಿಟ್ಟು ಸುಮ್ಮನಿರೋದು ಅಲ್ವಾ? ಅದರ ನಿಜವಾದ ಅರ್ಥ ಇದಕ್ಕಿಂತ ತುಂಬಾನೇ ಆಳವಾದದ್ದು, ಶಕ್ತಿಶಾಲಿಯಾದದ್ದು. ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ಶರಣಾಗತಿಯ ಆ ನಿಜವಾದ ಶಕ್ತಿ ಏನಂತ ಒಟ್ಟಿಗೆ ನೋಡೋಣ. ಹಾಗಾದರೆ ಶರಣಾಗತಿ ಅಂದರೆ ನಮ್ಮ ಪ್ರಯತ್ನಗಳನ್ನೆಲ್ಲ ನಿಲ್ಲಿಸಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದ? ಏನೋ ಒಂಥರ ಸೋಲನ್ನು ಒಪ್ಕೊಂಡ ಥರ ಆಗಲ್ವಾ? ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂಥ ಅನುಮಾನವೇ ಇದು. ಖಂಡಿತವಾಗಿಯೂ ಆ ಥರ ಅಲ್ಲ, ಅದೊಂದು ದೊಡ್ಡ ತಪ್ಪು ತಿಳುವಳಿಕೆ ಅಷ್ಟೇ. ಶರಣಾಗತಿಗೂ ನಿಷ್ಕ್ರಿಯತೆಗೂ ಅಂದರೆ ಏನೂ ಮಾಡದೇ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಿದ್ದರೆ ಅದರ ನಿಜವಾದ ಅರ್ಥವಾದರೂ ಏನು? ಬನ್ನಿ ಈಗ ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ಶರಣಾಗತಿಯ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಭಗವದ್ಗೀತೆಯ ಒಂದು ಬಹಳ ಮುಖ್ಯವಾದ ತತ್ವದ ಕಡೆ ಗಮನ ಕೊಡಬೇಕಾಗತ್ತೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಈ ತತ್ವ ಇದೆಯಲ್ಲ, ಇದು ನಮ್ಮ ಕರ್ಮ ಮತ್ತು ಅದರ ಫಲದ ನಡುವಿನ ಸಂಬಂಧವನ್ನು ತುಂಬಾನೇ ಅದ್ಭುತವಾಗಿ ವಿವರಿಸುತ್ತೆ. ಈ ಪ್ರಸಿದ್ಧ ಶ್ಲೋಕದ ಅರ್ಥ ಇದೆಯಲ್ಲ, ಅದು ತುಂಬಾನೇ ಸರಳ. ಕರ್ಮ ಮಾಡೋದು ಮಾತ್ರ ನಮ್ಮ ಅಧಿಕಾರದಲ್ಲಿದೆ, ಅದರ ಫಲಿತಾಂಶದ ಮೇಲೆ ನಮ್ಮ ಅಧಿಕಾರ ಯಾವತ್ತಿಗೂ ಇಲ್ಲ. ಅಂದರೆ ಇದರ ಅರ್ಥ ಇಷ್ಟೇ, ನಮ್ಮ ಸಂಪೂರ್ಣ ಗಮನ ಇರಬೇಕಾಗಿರೋದು ನಾವು ಮಾಡೋ ಕೆಲಸದ ಮೇಲೆ ಮಾತ್ರ, ಅದರ ಫಲಿತಾಂಶದ ಮೇಲಲ್ಲ. ಇದನ್ನು ಇನ್ನೂ ಸರಳವಾಗಿ ನೋಡೋದಾದರೆ ನೋಡಿ, ಕರ್ಮ ಅಂದರೆ ನಮ್ಮ ಪ್ರಯತ್ನ, ಇದು ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿರೋದು. ಅದಕ್ಕೆ ನಮ್ಮ 100ಕ್ಕೆ 100ರಷ್ಟು ಶ್ರಮ ಬೇಕು. ಆದರೆ ಫಲ ಅಂದರೆ ಅದರ ಫಲಿತಾಂಶ, ಅದು ನಮ್ಮ ಹಿಡಿತದಲ್ಲಿಲ್ಲ. ಹಾಗಾಗಿ ನಿಜವಾದ ಶರಣಾಗತಿ ಅಂದರೆ ಆ ಫಲಿತಾಂಶದ ಮೇಲಿನ ಚಿಂತೆಯನ್ನು ಬಿಟ್ಟು ಬಿಡೋದು, ಹೊರತು ನಮ್ಮ ಪ್ರಯತ್ನವಲ್ಲ. ಸರಿ, ಈಗ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಬರೋಣ. ಈ ವಿಶ್ವವಿದೆಯಲ್ಲ, ಅದು ನಾವು ಏನು ಮಾಡ್ತೀವಿ ಅಂತ ಅಷ್ಟೇ ನೋಡೋದಿಲ್ಲ, ಬದಲಾಗಿ ಯಾಕೆ ಮಾಡ್ತೀವಿ ಅನ್ನೋದನ್ನು ಕೂಡ ಗಮನಿಸುತ್ತೆ. ಅಂದರೆ ನಾವು ಮಾಡೋ ಕೆಲಸದ ಹಿಂದಿರೋ ನಮ್ಮ ಉದ್ದೇಶವೇ ಅದರ ಫಲಿತಾಂಶವನ್ನು ನಿರ್ಧರಿಸೋ ಅತಿ ದೊಡ್ಡ ಶಕ್ತಿ. ಇದಕ್ಕೊಂದು ಸಿಂಪಲ್ ಉದಾಹರಣೆ ನೋಡೋಣ.
ಒಬ್ಬ ವ್ಯಕ್ತಿ ಹಸಿದಿರೋ ಮಗುಗೆ ತುಂಬಾ ಪ್ರೀತಿ ಮತ್ತು ಕರುಣೆಯಿಂದ ಒಂದು ಸಮೋಸ ಕೊಡ್ತಾರೆ. ಇನ್ನೊಬ್ಬ ವ್ಯಕ್ತಿ ಅದೇ ಸಮೋಸವನ್ನು ಛೇ ಎಲ್ಲಿಂದ ಬರ್ತಾರೋ ಇವರೆಲ್ಲ ಅಂತ ಗೊಣಗಿಕೊಂಡು ಕಿರಿಕಿರಿಯಿಂದ ಕೊಡ್ತಾರೆ. ನೋಡಿ, ಇಲ್ಲಿ ಕ್ರಿಯೆ ಒಂದೇ, ಸಮೋಸ ಕೊಟ್ಟಿದ್ದು. ಆದರೆ ಎರಡೂ ಕ್ರಿಯೆಗಳ ಹಿಂದೆ ಉದ್ದೇಶಗಳು ಸಂಪೂರ್ಣವಾಗಿ ಬೇರೆ ಬೇರೆ. ಪ್ರೀತಿಯಿಂದ ಕೊಟ್ಟ ಆ ಒಂದು ಸಮೋಸಕ್ಕೆ ಏನಾಗುತ್ತೆ ನೋಡೋಣ. ಆ ಮಗುವಿನ ಮನಸ್ಸಿನಿಂದ ಬಂದ ಆಶೀರ್ವಾದವೂ ಸೇರಿಕೊಂಡು ಅದರ ಫಲ 100 ಪಟ್ಟು ಹೆಚ್ಚಾಗಬಹುದು. ಆದರೆ ಅದೇ ಸಮೋಸವನ್ನು ಕಿರಿಕಿರಿಯಿಂದ ಕೊಟ್ಟಾಗ ಆ ಕ್ರಿಯೆಯ ಫಲವೇ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ಇದು ನಮ್ಮ ಭಾವನೆಯಲ್ಲಿರೋ ಅಗಾಧ ಶಕ್ತಿಯನ್ನು ನಮಗೆ ತೋರಿಸುತ್ತೆ. ಇದೇ ತತ್ವಕ್ಕೆ ಇನ್ನೊಂದು ಉದಾಹರಣೆ ನೋಡೋಣ ಬನ್ನಿ. ಇಬ್ಬರು ಅತಿಥಿಯರು ತಮ್ಮ ಮನೆಗೆ ಬಂದ ಅತಿಥಿಗಳನ್ನು ಒಂದೇ ತರಹದ ಭರ್ಜರಿ ಊಟ ರೆಡಿ ಮಾಡ್ತಾರೆ. ಆದರೆ ಒಬ್ಬರು ಅತಿಥಿಗಳಿಗೆ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅನ್ನೋ ಕೃತಜ್ಞತಾ ಭಾವನೆಯಿಂದ ಮಾಡ್ತಾರೆ. ಇನ್ನೊಬ್ಬರು ಏನಪ್ಪ ಒಂದು ತಲೆನೋವು ಯಾಕೆ ಬಂದರು ಅಂತ ಗೊಣಕೊಂಡು ಬೇಸರದಿಂದ ಮಾಡ್ತಾರೆ. ಇಲ್ಲಿಯೂ ಅಷ್ಟೇ, ಕ್ರಿಯೆ ಒಂದೇ ಆದರೆ ಭಾವನೆ ಬೇರೆ ಬೇರೆ. ಹಾಗಾಗಿ ಫಲಿತಾಂಶವೂ ಕೂಡ ಖಂಡಿತ ಬೇರೆ ಬೇರೆ ಇರುತ್ತೆ. ಸರಿ, ಒಂದು ಪ್ರಶ್ನೆ ಬರಬಹುದು. ನಾವು ಇಷ್ಟೆಲ್ಲ ಸರಿ ಇದ್ದರೂ ಯಾರಾದರೂ ನಮಗೆ ಮೋಸ ಮಾಡಿದರೆ ಆಗೇನು ಗತಿ ಅಂತ ಭಯ ಬರುವುದು ಸಹಜ. ಆದರೆ ಒಂದು ವಿಷಯ ನೆನಪಿನಲ್ಲಿಡಬೇಕು, ಈ ವಿಶ್ವದಲ್ಲಿ ಒಂದು ಆಟೋಮೆಟಿಕ್ ನ್ಯಾಯ ವ್ಯವಸ್ಥೆ ಇದೆ. ಕರ್ಮದ ಲೆಕ್ಕಾಚಾರ ಇದೆಯಲ್ಲ, ಅದನ್ನು ಯಾರಿಂದಲೂ ಯಾವತ್ತಿಗೂ ತಪ್ಪಿಸೋಕೆ ಸಾಧ್ಯನೇ ಇಲ್ಲ. ಒಂದು ಉದಾಹರಣೆ ನೋಡೋಣ. ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ 6 ತಿಂಗಳು ಪೂರ್ತಿ ಕೆಲಸ ಮಾಡ್ತಾನೆ. ಆದರೆ ಆ ಕಂಪನಿ ಸಂಬಳನೇ ಕೊಡೋದಿಲ್ಲ. ಅವನು ಎಷ್ಟೇ ಕೇಳಿ ಪ್ರಯತ್ನಿಸಿದ್ರೂ ಪ್ರಯೋಜನ ಆಗೋದಿಲ್ಲ. ಕೊನೆಗೆ ಅವನು ಆ ಫಲಿತಾಂಶವನ್ನು ದೈವಶಕ್ತಿಗೆ ಬಿಟ್ಟು ಬಿಡ್ತಾನೆ, ಅಂದರೆ ಶರಣಾಗುತ್ತಾನೆ. ಆಗ ಏನಾಗುತ್ತೆ ಗೊತ್ತಾ? ಆ ಯೂನಿವರ್ಸ್ ವ್ಯವಸ್ಥೆ ತನ್ನ ಲೆಕ್ಕವನ್ನು ಚುಕ್ತಾ ಮಾಡುತ್ತೆ. ಹಣ ಕೊಡಬೇಕಾದ ವ್ಯಕ್ತಿ ಆ ಹಣವನ್ನು ಬೇರೆ ಯಾವುದೋ ರೂಪದಲ್ಲಿ ಕಳ್ಕೊಳ್ತಾನೆ. ಅದು ಆರೋಗ್ಯದ ಸಮಸ್ಯೆ ಆಗಿರಬಹುದು, ಇಲ್ಲಾಂದರೆ ಬೇರೆ ಯಾವುದೋ ನಷ್ಟ ಆಗಿರಬಹುದು. ಮತ್ತು ಬರಬೇಕಾಗಿದ್ದು ಅನಿರೀಕ್ಷಿತ ಮೂಲದಿಂದ ನಮ್ಮನ್ನು ಬಂದು ತಲುಪುತ್ತೆ. ಇದೇ ಕರ್ಮದ ಅಚಲವಾದ, ಅಂದರೆ ಬದಲಾಗದ ನಿಯಮ. ನಾವು ಇಷ್ಟೊತ್ತು ರಿಸಲ್ಟನ್ನು, ಅಂದರೆ ಫಲವನ್ನು ಶರಣಾಗಿಸೋ ಬಗ್ಗೆ ಮಾತಾಡಿದ್ದೀವಿ. ಅದೇ ಇದಕ್ಕಿಂತಲೂ ಒಂದು ಉನ್ನತ ಮಟ್ಟದ ಶರಣಾಗತಿ ಇದೆ. ಅದನ್ನೇ ಅಂತಿಮ ಶರಣಾಗತಿ ಅಂತಾರೆ. ಅದು ಬೇರೇನೂ ಅಲ್ಲ, ನಾನು ಎಂಬ ಅಹಂಕಾರವನ್ನು ನಾನೇ ಮಾಡಿದ್ದು ಅನ್ನೋ ಭಾವನೆಯನ್ನು ಶರಣಾಗಿಸುವುದು. ಯಾವಾಗ ಒಬ್ಬ ವ್ಯಕ್ತಿ ನಾನೇ ಎಲ್ಲವನ್ನೂ ಮಾಡ್ತಿರೋದು ಅಂತ ಕ್ರೆಡಿಟ್ ತಗೊಳ್ತಾನೋ, ಆ ಅಹಂಕಾರವನ್ನು ಬೆಳೆಸಿಕೊಳ್ತಾನೋ, ಆಗ ಅದು ನೋವಿಗೆ ಕಾರಣ ಆಗತ್ತೆ. ಅಷ್ಟೇ ಅಲ್ಲ, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೂ ಅದು ಅಡ್ಡಿ ಆಗತ್ತೆ. ಇಲ್ಲಿ ನಿಮಿತ್ತ ಮಾತ್ರ ಅನ್ನೋ ಒಂದು ಅದ್ಭುತವಾದ ಪದದ ಅರ್ಥವನ್ನು ನಾವು ತಿಳ್ಕೋಬೇಕು. ನಿಮಿತ್ತ ಅಂದರೆ ಕೇವಲ ಒಂದು ಮಾಧ್ಯಮ ಅಥವಾ ಒಂದು ಇನ್ಸ್ಟ್ರೂಮೆಂಟ್. ಅಂದರೆ ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಕಾರದ ಬದಲಾಗಿ ನನ್ನ ಮೂಲಕ ಈ ಕೆಲಸ ನಡೀತಿದೆ ಅನ್ನೋ ವಿನಯಕ್ಕೆ ಬರೋದೇ ನಿಮಿತ್ತ ಭಾವ. ಆ ದೊಡ್ಡ ದೈವಶಕ್ತಿ, ಆ ಯೂನಿವರ್ಸ್ ನಮ್ಮನ್ನು ಒಂದು ಸಾಧನವಾಗಿ ಬಳಸಿಕೊಳ್ತಿದೆ ಅನ್ನೋ ಅರಿವು ಬರೋದು. ಈ ನಿಮಿತ್ತ ಭಾವವನ್ನು ಅಳವಡಿಸಿಕೊಂಡವರ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾ? ಅವರು ಈ ಕೆಲಸ ಮಾಡೋಕ್ಕೆ ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಕೃತಜ್ಞರಾಗಿರ್ತಾರೆ. ಯಶಸ್ಸು ಸಿಕ್ಕರೆ ಅದರ ಪೂರ್ತಿ ಕ್ರೆಡಿಟ್ ಆ ಮೂಲ ಶಕ್ತಿಗೆ ಕೊಡ್ತಾರೆ. ತಮ್ಮ ಕೆಲಸ ಏನಿದ್ರೂ ಶ್ರದ್ಧೆಯಿಂದ 100ಕ್ಕೆ 100ರಷ್ಟು ಪ್ರಯತ್ನ ಮಾಡೋದು ಮಾತ್ರ ಅಂತ ನಂಬಿರ್ತಾರೆ ಮತ್ತು ತಮ್ಮನ್ನು ಕೇವಲ ಒಂದು ಮಾಧ್ಯಮ ಅಂತ ಅಷ್ಟೇ ತಿಳ್ಕೊಂಡಿರ್ತಾರೆ. ಕೊನೆಗೆ ನಾವು ಅರ್ಥ ಮಾಡಿಕೊಳ್ಳೋದು ಇಷ್ಟೇ: ನಿಜವಾದ ಶರಣಾಗತಿ ಅಂದರೆ ಸೋಲಲ್ಲ ಅಥವಾ ಏನೂ ಮಾಡದೇ ಇರೋದಲ್ಲ. ಅದು ರಿಸಲ್ಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮತ್ತು ನಾನು ಅನ್ನೋ ಅಹಂಕಾರವನ್ನು ಬದಿಗಿಟ್ಟು ನಮ್ಮ ಸಂಪೂರ್ಣ ಶ್ರಮ ಹಾಕಿ ಮಾಡೋ ಒಂದು ಪರಿಪೂರ್ಣ ಕ್ರಿಯೆ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ಎಲ್ಲವನ್ನು ನಡೆಸೋ ಆ ದೊಡ್ಡ ಶಕ್ತಿಗೆ ನಮ್ಮನ್ನು ಕೇವಲ ಒಂದು ನಿಮಿತ್ತವಾಗಿ, ಒಂದು ಮಾಧ್ಯಮವಾಗಿ ಬಳಸೋಳ್ತಿದೆ ಅಂದ ಮೇಲೆ ನಾವು ಚಿಂತೆ ಮಾಡೋಕ್ಕೆ ನಿಜವಾಗ್ಲೂ ಏನಾದರೂ ಕಾರಣ ಉಳಿದಿದೆಯಾ? ಇದರ ಬಗ್ಗೆ ಒಮ್ಮೆ ಯೋಚನೆಯನ್ನು ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1,00,000 ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಇನ್ನು ಈ ವಿಷಯವನ್ನು ಡಿಟೇಲ್ ಆಗಿ ಡಿಸ್ಕಸ್ ಮಾಡುವ. ನಮ್ಮ ಜೀವನದಲ್ಲಿ ಕೆಲವು ಅನುಭವಗಳು ಬಹುಶಃ ಎಲ್ಲರಿಗೂ ಆಗಿರ್ತವೆ. ಉದಾಹರಣೆಗೆ, ನಾವು ಸ್ನೇಹಿತರೊಬ್ಬರ ಮದುವೆಯಲ್ಲಿ ದಿನಗಟ್ಟಲೆ ಓಡಾಡಿರ್ತೀವಿ, ನಮ್ಮ ಮನೆಯ ಕಾರ್ಯದಂತೆ ದುಡ್ದಿರ್ತೀವಿ. ಆದರೆ ನಮ್ಮ ಸರದಿ ಬಂದಾಗ ಅದೇ ಸ್ನೇಹಿತರು ಕೇವಲ 3 ಗಂಟೆ ಬಂದು ಅಯ್ಯೋ ಸಿಕ್ಕಾಪಟ್ಟೆ ಬ್ಯುಸಿ ಇತ್ತು ಅಂತ ಹೇಳಿ ಹೋಗಿಬಿಡ್ತಾರೆ. ಆಗ ಮನಸ್ಸಿಗೆ ಒಂದು ರೀತಿ ಬೇಸರ, ನಿರಾಶೆ ಕಾಡತ್ತೆ. ಯಾಕೆ ಹೀಗಾಯಿತು, ನಾವು ಮಾಡಿದ ಒಳ್ಳೆಯದಕ್ಕೆ ಪ್ರತಿಫಲ ಯಾಕೆ ಸಿಗಲಿಲ್ಲ ಅಂತ ನಮಗೆ ಅನಿಸೋಕೆ ಶುರುವಾಗತ್ತೆ. ಇದು ಬಹಳ ಸಹಜವಾದ ಭಾವನೆ, ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹೋದರೆ ಅದು ನಮ್ಮನ್ನು ಆಧ್ಯಾತ್ಮಿಕ ಕಡೆ ಕರೆದೊಯ್ಯುತ್ತೆ. ಇವತ್ತು ನಾವು ಚರ್ಚಿಸುವ ವಿಷಯ ಇದೆಯಲ್ಲ, ಅದು ಈ ಪ್ರಶ್ನೆಗೆ ಒಂದು ಅಚ್ಚರಿಯ ಆಳವಾದ ಉತ್ತರವನ್ನು ಕೊಡುತ್ತೆ. ಆ ಉತ್ತರ ಸಮರ್ಪಣೆ ಅನ್ನೋ ಪದದಲ್ಲಿ ಅಡಗಿದೆ. ಸಮರ್ಪಣೆ ಅಂದ ತಕ್ಷಣ ನಮ್ಮ ತಲೆಗೆ ಬರುವುದು ಎಲ್ಲವನ್ನು ಬಿಟ್ಟು ಕೈಗಟ್ಟಿ ಕೂರೋದು ಅಥವಾ ಸೋಮಾರಿತನಕ್ಕೆ ಒಂದು ಆಧ್ಯಾತ್ಮಿಕ ಹೆಸರು ಕೊಟ್ಟ ಹಾಗೆ ಅನಿಸುತ್ತೆ. ಆದರೆ ನಮ್ಮ ಮುಂದಿರೋ ವಿಷಯ ಈ ತಪ್ಪು ಗ್ರಹಿಕೆಯನ್ನು ಸಂಪೂರ್ಣವಾಗಿ ಒಡೆದು ಹಾಕುತ್ತೆ. ಏನನ್ನು ಸಮರ್ಪಿಸಬೇಕು ಮತ್ತು ಬಹುಮುಖ್ಯವಾಗಿ ಏನನ್ನು ಸಮರ್ಪಿಸಬಾರದು ಎನ್ನುವುದನ್ನು ವಿವರಿಸುತ್ತೆ. ಹಾಗಾದರೆ ಈ ವಿಷಯದ ಆಳಕ್ಕೆ ಇಳಿದು ನೋಡೋಣವೇ? ಸಮರ್ಪಣೆ ಇದು ಕೇವಲ ಒಂದು ಪದವಲ್ಲ, ಇದೊಂದು ಮೈಂಡ್ ಸೆಟ್. ನಮ್ಮ ದೈನಂದಿನ ಒತ್ತಡದಲ್ಲಿ ನಿರಾಶೆಗಳನ್ನು ನಿಭಾಯಿಸಲು ಇದೊಂದು ಪ್ರಬಲವಾದ ದೃಷ್ಟಿಕೋನವನ್ನು ಕೊಡುತ್ತೆ. ಈ ಚರ್ಚೆಯ ಅಡಿಪಾಯವೇ ಭಗವದ್ಗೀತೆಯ ಈ ಪ್ರಸಿದ್ಧ ಶ್ಲೋಕ. ಗೀತೆಯ ಈ ಪ್ರಸಿದ್ಧ ಮಾತಿದೆಯಲ್ಲ, ಅಂದರೆ ಕೆಲಸ ಮಾಡೋದು ಮಾತ್ರ ನಿನ್ನ ಕೈಯಲ್ಲಿದೆ, ಅದರ ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ನಮ್ಮ ಚರ್ಚೆ ಶುರುವಾಗುವುದೇ ಇಲ್ಲಿಂದ. ಇದು ಕೇಳಕ್ಕೆ ತುಂಬ ಸರಳವಾಗಿ ಕಾಣುತ್ತೆ, ಆದರೆ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ. ಯಾಕೆಂದರೆ ನಾವು ಯಾವುದೇ ಕೆಲಸ ಮಾಡಿದರೂ ಅದರ ಫಲಿತಾಂಶದ ಮೇಲೆ ಒಂದು ಕಣ್ಣಿಟ್ಟಿರ್ತೇವೆ. ಆದರೆ ಸಮರ್ಪಣೆ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಗುರುತಿಸುತ್ತೆ. ಇಲ್ಲಿ ಸಮರ್ಪಿಸಬೇಕಾಗಿರುವುದು ಕರ್ಮವನ್ನಲ್ಲ, ಅಂದರೆ ನಮ್ಮ ಕೆಲಸವನ್ನಲ್ಲ, ಬದಲಿಗೆ ಕರ್ಮದ ಫಲವನ್ನು. ಫಲದ ಬಗ್ಗೆ ನಾವು ಎಷ್ಟು ಹೆಚ್ಚು ಚಿಂತೆ ಮಾಡ್ತೀವಿಯೋ ಅಷ್ಟು ನಮ್ಮ ಗಮನ ಮಾಡುವ ಕೆಲಸದಿಂದ ದೂರ ಸರಿಯುತ್ತೆ. ಅಂದರೆ ಫಲಿತಾಂಶ ನಮ್ಮ ಕೈಲಿಲ್ಲ, ಆದರೆ ಪ್ರಯತ್ನದ ಗುಣಮಟ್ಟ ಅದು ಸಂಪೂರ್ಣವಾಗಿ ನಮ್ಮ ಕೈಲಿದೆ. ಆ ಗುಣಮಟ್ಟವನ್ನು ಹೆಚ್ಚಿಸುವುದೇ ನಿಜವಾದ ಕರ್ಮ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ದೊಡ್ಡ ಪರೀಕ್ಷೆಗೆ ತಯಾರಿ ನಡೆಸ್ತಿರ್ತಾನೆ. ದಿನಕ್ಕೆ 16 ಗಂಟೆ ಓದ್ತಾನೆ. ಆದರೆ ಓದುವಾಗ ಅವನ ಮನಸ್ಸಿನಲ್ಲಿ ಅಯ್ಯೋ ಎಷ್ಟು ಕಷ್ಟಪಟ್ಟು ನನಗೆ ಸೀಟು ಸಿಗದಿದ್ರೆ ಏನು ಮಾಡೋದು, ನನ್ನ ಫ್ರೆಂಡ್ಸ್ಗೆಲ್ಲ ಸಿಕ್ಕಿ ನನಗೆ ಸಿಗದಿದ್ರೆ ನನ್ನ ಗತಿ ಏನು, ಈ ಚಿಂತೆ ಶುರುವಾಯ್ತಂದ್ರೆ ಆ ಕ್ಷಣದಲ್ಲಿ ಅವನ ಏಕಾಗ್ರತೆ ಅರ್ಧದಷ್ಟು ಕಡಿಮೆ ಆಗುತ್ತೆ. ಆ ಚಿಂತೆಯೇ ಅವನ ಶಕ್ತಿಯನ್ನು ತಿಂದು ಹಾಕತ್ತೆ. ಅವನು ಓದ್ತಿರ್ತಾನೆ, ಆದರೆ ತಲೆಗೆ ಹತ್ತುವುದಿಲ್ಲ. ಅದೇ ಅವನು ನನ್ನ ಕೆಲಸ ಓದೋದು, ನನ್ನ ಕೆಲಸ 100ಕ್ಕೆ 100ರಷ್ಟು ಪ್ರಯತ್ನವನ್ನು ನಾನು ಹಾಕ್ತೀನಿ, ಫಲಿತಾಂಶ ಏನೇ ಬರಲಿ ಅದನ್ನು ನಾನು ಸ್ವೀಕರಿಸ್ತೇನೆ ಅಂತ ಮನಸ್ಸನ್ನು ಸಿದ್ಧಪಡಿಸಿಕೊಂಡ್ರೆ ಆಗ ಅವನ ಸಂಪೂರ್ಣ ಶಕ್ತಿ, ಗಮನ ಎಲ್ಲವೂ ಓದಿನ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಆಗ ಅವನ ಪ್ರಯತ್ನದ ಗುಣಮಟ್ಟ ಹೆಚ್ಚಾಗುತ್ತೆ. ಮಾಡಿದ ಪ್ರಯತ್ನಕ್ಕೆ ತಕ್ಕ ಫಲ ಬಂದೇ ಬರುತ್ತೆ. ಬಹುಶಃ ಅವನು ನಿರೀಕ್ಷಿಸಿದ ಕಾಲೇಜಿನಲ್ಲಿ ಸೀಟು ಸಿಗದೇ ಇರಬಹುದು, ಆದರೆ ಅದಕ್ಕಿಂತ ಉತ್ತಮವಾದ ಬೇರೆ ಅವಕಾಶ ಅವನಿಗೆ ತೆರೆದುಕೊಳ್ಳಬಹುದು. ಪ್ರಕೃತಿಯ ನಿಯಮದ ಪ್ರಕಾರ ಯಾವುದೇ ಪ್ರಯತ್ನ ವ್ಯರ್ಥವಾಗುವುದಿಲ್ಲ, ಆದರೆ ಫಲದ ಮೇಲಿನ ವ್ಯಾಮೋಹವೇ ನಮ್ಮ ಪ್ರಯತ್ನವನ್ನು ದುರ್ಬಲಗೊಳಿಸುತ್ತೆ. ಫಲದ ಚಿಂತೆ ಬಿಟ್ಟು ಕೆಲಸದ ಮೇಲೆ ಗಮನ ಕೊಡುವುದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಇಬ್ಬರೂ ಒಂದೇ ಕೆಲಸವನ್ನು ಮಾಡಿದರೂ ಫಲಿತಾಂಶ ಯಾಕೆ ಬೇರೆಯಾಗಿರುತ್ತೆ? ಒಬ್ಬರು ಮಾಡುವ ದಾನ ಪುಣ್ಯವಾದರೆ ಇನ್ನೊಬ್ಬರು ಮಾಡಿದ್ದು ಯಾಕೆ ಭಾರವಾಗುತ್ತೆ? ಬಹುಶಃ ಇದರ ಉತ್ತರ ಅವರ ಉದ್ದೇಶದಲ್ಲಿ ಅಡಗಿದೆ. ನಾವು ಏನು ಮಾಡುತ್ತೇವೆ ಅನ್ನೋದಕ್ಕಿಂತ ಅದನ್ನು ಯಾವ ಭಾವನೆಯಿಂದ, ಯಾವ ಉದ್ದೇಶದಿಂದ ಮಾಡ್ತೀವಿ ಅನ್ನೋದು ಫಲಿತಾಂಶವನ್ನು ನಿರ್ಧರಿಸುತ್ತೆ. ಇದು ತುಂಬ ಸಣ್ಣ ವಿಷಯದಂತೆ ಕಂಡರೂ ಇದರ ಪರಿಣಾಮ ದೊಡ್ಡದು. ಮೊದಲ ಉದಾಹರಣೆಯನ್ನೇ ನೋಡೋಣ.
ನೀವು ಒಂದು ಅಂಗಡಿಲಿ ಸಮೋಸ ತಿನ್ನುತ್ತಿದ್ದೀರಿ. ಒಬ್ಬ ಹಸಿದ ಬಾಲಕ ಬಂದು ದಯನೀಯವಾಗಿ ನಿಮ್ಮನ್ನು ನೋಡ್ತಾನೆ. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕರುಣೆ ಮೂಡಿ ಯಾವುದೇ ಯೋಚನೆ ಇಲ್ಲದೆ ಪಾಪ ಹಸಿದಿದ್ದಾನೆ ಅಂತ ಅವನಿಗೆ ಒಂದು ಸಮೋಸ ಕೊಡಿಸ್ತೀರಿ. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಲೆಕ್ಕಾಚಾರವಿಲ್ಲ. ನಾನು ಪುಣ್ಯ ಸಂಪಾದಿಸುತ್ತೇನೆ ಅಥವಾ ಇದರಿಂದ ಮುಂದೆ ನನಗೆ ಒಳ್ಳೆಯದಾಗತ್ತೆ ಅಂತ ಯೋಚನೆಗಳೇ ಇರಲ್ಲ. ಆ ಕ್ಷಣದಲ್ಲಿ ಅದು ಕೇವಲ ಒಂದು ಸಹಜವಾದ ಸ್ಪಂದನೆ. ಇಲ್ಲಿ ನೀವು ಕರ್ಮ ಮಾಡಿ ಅದರ ಫಲವನ್ನು ಸಂಪೂರ್ಣವಾಗಿ ಸಮರ್ಪಿಸಿದ್ದೀರಿ. ನೀವು ಕೊಟ್ಟ 10 ರೂಪಾಯಿ ಸಮೋಸಕ್ಕೆ ಪ್ರತಿಯಾಗಿ ಆ ಬಾಲಕನ ಹತ್ಪೂರ್ವಕ ಆರೈಕೆಯಿಂದ, ಆ ಸಕಾರಾತ್ಮಕ ವೈಬ್ರೇಷನ್ನಿಂದ ನಿಮಗೆ 1000 ಅಥವಾ 10,000ದ ಮೌಲ್ಯದ ಒಳಿತು ಬೇರೆ ರೂಪದಲ್ಲಿ ಸಿಗಬಹುದು. 10 ರೂಪಾಯಿಗೆ 10,000 ರೂಪಾಯಿ ಸಿಗುತ್ತೆ ಅನ್ನೋದು ಸ್ವಲ್ಪ ಅತಿಶಯೋಕ್ತಿ ಅನಿಸಬಹುದು. ಇದರ ಹಿಂದಿನ ತರ್ಕವಾದರೂ ಏನು? ಅದು ಕೇವಲ ಒಂದು ನಂಬಿಕೆಯೇ. ಇದು 10,000 ರೂಪಾಯಿ ನೋಟು ಸಿಗುತ್ತೆ ಅಂತ ಅಲ್ಲ. ಇದರ ಹಿಂದಿನ ತರ್ಕ ಶಕ್ತಿಯ ಪರಿವರ್ತನೆ. ನೀವು ಕರುಣೆಯಿಂದ ಕೊಟ್ಟಾಗ ನೀವು ಸಕಾರಾತ್ಮಕ ಶಕ್ತಿಯನ್ನು ಹೊರಹಾಕ್ತೀರಿ. ಆ ಬಾಲಕನ ಹಾರೈಕೆ ಕೂಡ ಒಂದು ಸಕಾರಾತ್ಮಕ ಶಕ್ತಿ. ಈ ಶಕ್ತಿಗಳು ಒಂದಕ್ಕೊಂದು ಸೇರಿ ನಿಮ್ಮ ಜೀವನದಲ್ಲಿ ಬೇರೆ ರೂಪದಲ್ಲಿ ಒಳಿತನ್ನು ತರುತ್ತವೆ. ಉದಾಹರಣೆಗೆ, ನೀವು ಹೋಗಬೇಕಾದ ದಾರಿಯಲ್ಲಿ ಒಂದು ಅಪಘಾತವಾಗುವುದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಯಾವುದೋ ಕಾರಣದಿಂದ ನೀವು ಪಾರಾಗಬಹುದು. ಅದರ ಮೌಲ್ಯವನ್ನು ಹಣದಲ್ಲಿ ಅಳೆಯಲು ಸಾಧ್ಯವಿಲ್ಲ. ಇದೇ ಉದಾಹರಣೆಯ ಎರಡನೆಯ ಸನ್ನಿವೇಶಕ್ಕೆ ಬರೋಣ. ಅದೇ ಬಾಲಕ, ಅದೇ ಸಮೋಸ. ಆದರೆ ಈ ಬಾರಿ ನೀವು ಅವನನ್ನು ನೋಡಿದ ತಕ್ಷಣ ಎಲ್ಲಿಂದ ಬರ್ತಾರೋ ಇವರೆಲ್ಲ, ನೆಮ್ಮದಿಯಾಗಿ ತಿನ್ನಲು ಬಿಡೋದಿಲ್ಲ ಅಂತ ಬೇಸರದಿಂದ ಅವನನ್ನು ಓಡಿಸಲಾಗದೆ ಒಂದು ಸಮೋಸವನ್ನು ಕೊಡಿಸ್ತೀರಿ. ಇಲ್ಲಿ ಗಮನಿಸಿ, ಕರ್ಮ ಒಂದೇ, ಸಮೋಸ ಕೊಡಿಸಿದ್ದು ಖರ್ಚು ಕೂಡ ಒಂದೇ, 10 ರೂಪಾಯಿ. ಆದರೆ ನಿಮ್ಮ ಉದ್ದೇಶ, ನಿಮ್ಮ ಭಾವನೆ ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ. ಆ ನೆಗೆಟಿವ್ ಭಾವನೆಯಿಂದಾಗಿ ನೀವು ಮಾಡಿದ ಕರ್ಮದ ಫಲವು ಶೂನ್ಯವಾಗಬಹುದು ಅಥವಾ ನೆಗೆಟಿವ್ ಆಗಿಯೇ ಇರಬಹುದು. ಮಾಡಿದ ಕರ್ಮ ಒಂದೇ ಆಗಿದ್ರೂ ಅದರ ಹಿಂದಿನ ಭಾವನೆ ಫಲವನ್ನು ನಿರ್ಧರಿಸುತ್ತೆ. ಇದು ನಮ್ಮ ಮನೆಗಳಲ್ಲಿ ನಡೆಯುವ ಘಟನೆಗಳಿಗೂ ಅನ್ವಯಿಸುತ್ತೆ. ಇನ್ನು ಎರಡನೆಯ ಉದಾಹರಣೆ ಅತಿಥಿ ಸತ್ಕಾರದ ಬಗ್ಗೆ ನೋಡೋಣ. ಎರಡೂ ಕುಟುಂಬಗಳಿಗೆ ಅತಿಥಿಗಳು ಬರ್ತಾರೆ. ಎರಡೂ ಕಡೆ ಪೂರಿ, ಪಾಯಸ ಎಲ್ಲವನ್ನೂ ಮಾಡ್ತಾರೆ. ಅದೇ ಮೊದಲ ಕುಟುಂಬದಲ್ಲಿ ಅಡಿಗೆ ಮಾಡುವವರು ಯಾರನ್ನೋ ಮನೆಗೆ ಕರ್ಕೊಂಡು ಬರ್ತಾರೆ. ದಿನವಿಡೀ ಇವರ ಸೇವೆ ಮಾಡೋದೇ ಆಯಿತು, ನನ್ನ ಬೆನ್ನು ನೋವು ಯಾರಿಗೆ ಬೇಕು ಅಂತ ಗೊಣಗುತ್ತಾ ಮನಸ್ಸಿನಲ್ಲಿ ಬೇಸರದಿಂದ ಅಡಿಗೆ ಮಾಡ್ತಾರೆ. ಇದು ನಮ್ಮ ಮನೆಗಳಲ್ಲಿ ಸಾಮಾನ್ಯ ದೃಶ್ಯ. ಅಮ್ಮ ಅಡಿಗೆ ಮನೆಯಲ್ಲಿ ಗೊಣಗ್ತಿರ್ತಾರೆ, ಆದರೆ ಅತಿಥಿಗಳ ಮುಂದೆ ನಗುತ್ತಾ ಬಡಿಸ್ತಾರೆ. ಆ ಗೊಣಗಾಟದ ಭಾವನೆ ಕೂಡ ಊಟದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಅದೇ ಎರಡನೆಯ ಕುಟುಂಬದಲ್ಲಿ ಅತಿಥಿಗಳು ದೇವರಿಗೆ ಸಮಾನ, ಅದೃಷ್ಟವಂತರಿಗೆ ಮಾತ್ರ ಅತಿಥಿಗಳು ಬರ್ತಾರೆ, ನಮಗೆ ಸೇವೆ ಮಾಡೋ ಅವಕಾಶ ಸಿಕ್ತು ಅಂತ ಪ್ರೀತಿಯಿಂದ, ಸಂತೋಷದಿಂದ ಅಡಿಗೆ ಮಾಡ್ತಾರೆ. ಎರಡೂ ಕಡೆ ಕರ್ಮ ಒಂದೇ, ಶ್ರಮವೂ ಅಷ್ಟೇ. ಆದರೆ ಭಾವನೆಗಳಲ್ಲಿ ಅಜಗಜಾಂತರ ವ್ಯತ್ಯಾಸ. ಮೊದಲನೆಯವರಿಗೆ ಅದು ಕೇವಲ ಒಂದು ಹೊರೆ, ಆದರೆ ಎರಡನೆಯವರಿಗೆ ಅದು ಆನಂದ ಮತ್ತು ಪುಣ್ಯದಾಯಕ ಅನುಭವ ಆಗತ್ತೆ. ಇನ್ನೊಂದು ಸಂಬಳ ಸಿಗದ ಉದಾಹರಣೆ ನೋಡೋಣ. ಅದು ಈ ಕಷ್ಟವನ್ನು ಎತ್ತಿ ತೋರಿಸುತ್ತೆ. ಒಬ್ಬ ವ್ಯಕ್ತಿ 6 ತಿಂಗಳು ಒಂದು ಕಂಪನಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾನೆ. ಆದರೆ ಅವನಿಗೆ ಸಂಬಳ ಸಿಕ್ಕಿರುವುದಿಲ್ಲ. ಅವನು ಹಲವು ಬಾರಿ ಕೇಳಿದರೂ ಮಾಲೀಕ ಸತಾಯಿಸ್ತಿರ್ತಾನೆ. ಇಂಥ ಸಂದರ್ಭದಲ್ಲಿ ಹತಾಶೆ, ಕೋಪ ಬರುವುದು ಸಹಜವಾಗಿ ಮಾತ್ರ ಅಲ್ಲ, ನ್ಯಾಯಬದ್ಧ ಕೂಡ. ಸಮರ್ಪಣೆ ಮಾಡು ಅಂತ ಹೇಳುವುದು ಸುಲಭ, ಆದರೆ ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಫೀಸ್ ಕಟ್ಟಬೇಕು. ಇಂಥ ಸಮಯದಲ್ಲಿ ಫಲವನ್ನು ದೇವರಿಗೆ ಬಿಡು ಅಂದರೆ ಅದು ಬೇಜವಾಬ್ದಾರಿತನ ಅಂತ ಅನಿಸುತ್ತೆ. ಸಮರ್ಪಣೆ ಅಂದರೆ ಪ್ರಯತ್ನವನ್ನು ಬಿಡುವುದು ಅಂತಲ್ಲ. ಅವನು ಸಂಬಳಕ್ಕಾಗಿ ಹೋರಾಡಬೇಕು, ಕಾನೂನಿನ ಮೊರೆ ಹೋಗಬೇಕಾದರೆ ಹೋಗಬೇಕು, ಅದು ಅವನ ಕರ್ಮ. ಆದರೆ ಸಮರ್ಪಣೆ ಮಾಡಬೇಕಾಗಿರುವುದು ಫಲಿತಾಂಶದ ಮೇಲಿನ ಮಾನಸಿಕ ಹಿಡಿತವನ್ನು. ಅವನು ನನಗೆ ಮೋಸ ಮಾಡ್ದ, ನನ್ನ ದುಡ್ಡು ಹೋಯಿತು ಅಂತ ಹಗಲು ರಾತ್ರಿ ಕೊರಗುವುದನ್ನು ಬಿಟ್ಟು, ನಾನು ನನ್ನ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ, ನನ್ನ ಪ್ರಯತ್ನವನ್ನು ಮಾಡ್ತಿದ್ದೀನಿ, ಇನ್ನು ಫಲಿತಾಂಶ ಆ ಪರಮಶಕ್ತಿಯ ಇಚ್ಛೆ ಅಂತ ಮಾನಸಿಕವಾಗಿ ಅದರಿಂದ ದೂರ ಸರಿಯಬೇಕು. ಇದರ ಹಿಂದಿನ ತರ್ಕ ಏನು? ಹೀಗೆ ಮಾಡೋದರಿಂದ ಪ್ರಯೋಜನವಾದರೂ ಏನು? 2 ಪ್ರಯೋಜನಗಳಿವೆ. ಒಂದು ಮಾನಸಿಕ ಶಾಂತಿ,
ಕೊರಗುವ ಮಾನಸಿಕ ಹಿಂಸೆ ತಪ್ಪುತ್ತೆ. ಎರಡನೇದ್ದು ಕರ್ಮದ ಲೆಕ್ಕಾಚಾರ. ಇದು ಬಹಳ ನಿಖರವಾಗಿರುತ್ತೆ. ನಿಮಗೆ ಹಣ ಕೊಡಬೇಕಾದ ವ್ಯಕ್ತಿಯಿಂದ ಆ ಹಣ ಬೇರೆ ಯಾವುದಾದ್ರೂ ರೂಪದಲ್ಲಿ ಖರ್ಚಾಗತ್ತೆ. ಅದು ಅನಾರೋಗ್ಯದ ರೂಪದಲ್ಲಿರಬಹುದು, ಕಳ್ಳತನದ ರೂಪದಲ್ಲಿರಬಹುದು, ಅಥವಾ ವ್ಯವಹಾರದಲ್ಲಿ ನಷ್ಟದ ರೂಪದಲ್ಲಿರಬಹುದು. ಪ್ರಕೃತಿ ಆ ಲೆಕ್ಕವನ್ನು ಸರಿ ಮಾಡುತ್ತೆ. ಅದೇ ರೀತಿ ನಮಗೆ ಬರಬೇಕಾದ ಹಣ ಬೇರೆ ಮೂಲದಿಂದ ಖಂಡಿತವಾಗಲೂ ಬಂದೇ ಬರ್ತದೆ. ಈ ಕಾಸ್ಮಿಕ್ ಸೆಟಲ್ಮೆಂಟ್, ಕರ್ಮದ ಲೆಕ್ಕಾಚಾರ ಚುಕ್ತ ಆಗುವುದು ಎಂಬುದು ನಿಜಕ್ಕೂ ಕುತೂಹಲಕಾರಿ. ಹೇಗೆಂದರೆ, ನಮ್ಮ ಪರ್ಸ್ ಕಳೆದು ಹೋದರೆ, ಜೇಬಿಗೆ ಕತ್ತರಿ ಬಿದ್ದರೆ ಅದು ಕೇವಲ ಆಕಸ್ಮಿಕವಲ್ಲ, ಯಾವುದೋ ಹಳೆಯ ಲೆಕ್ಕ ಚುಕ್ತ ಆದ ಹಾಗೆ. ಈ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ನಷ್ಟದ ನೋವು ಕಡಿಮೆ ಆಗುತ್ತೆ. ಯಾವುದೋ ಋಣ ತೀರಿತು ಅಂತ ಮುನ್ನಡೆಯುವ ಧೈರ್ಯ ಬರುತ್ತೆ. ಇದೇ ತತ್ವ ಕುಟುಂಬದ ಜವಾಬ್ದಾರಿಗಳಿಗೂ ಅನ್ವಯಿಸುತ್ತೆ. ನಾನೇ ಈ ಮನೆ ನಡೆಸ್ತಿರೋದು, ನಾನಿಲ್ದಿದ್ರೆ ಇವರ ಗತಿ ಏನು ಎಂಬ ಅಹಂಕಾರದ ಬಗ್ಗೆ ಎಚ್ಚರವಿರಲಿ. ಇದು ಅನೇಕ ಮನೆಗಳಲ್ಲಿ ಕೇಳಿಬರುವ ಮಾತು. ವಿಶೇಷವಾಗಿ ಮನೆಯ ಯಜಮಾನ ಅಥವಾ ಯಜಮಾನಿ ಈ ಮಾತನ್ನು ಹೇಳುವುದುಂಟು. ಇದರಲ್ಲಿ ತಪ್ಪೇನಿದೆ? ಅವರು ನಿಜವಾಗಿ ಜವಾಬ್ದಾರಿ ಹೊರತಾರಲ್ಲ. ಜವಾಬ್ದಾರಿ ಹೊರುವುದು ತಪ್ಪಲ್ಲ, ಆದರೆ ನಾನೇ ಮಾಡ್ತಿರೋದು ಎಂಬ ಅಹಂಕಾರ ತಪ್ಪು. ಈ ಒಂದು ಮಾತು ನಮ್ಮ ಅರಿವಿಲ್ಲದೆಯೇ ಇತರರ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತೆ ಮತ್ತು ನಮ್ಮನ್ನು ಆಧ್ಯಾತ್ಮಿಕವಾಗಿ ಹಿಂದಕ್ಕೆ ಎಳೆಯುತ್ತೆ. ಯಾಕೆಂದರೆ ಅದು ನಾನು ಎಂಬ ಅಹಂಕಾರವನ್ನು ಪೋಷಿಸುತ್ತೆ. ಇದರ ಬದಲು ದೇವರು ನನ್ನನ್ನು ಈ ಕಾರ್ಯಕ್ಕೆ ಒಂದು ನಿಮಿತ್ತವಾಗಿ, ಒಂದು ಮಾಧ್ಯಮವಾಗಿ ಮಾಡಿದ್ದಾನೆ ಅಂತ ಭಾವಿಸುವುದೇ ನಿಜವಾದ ಸಮರ್ಪಣೆ. ನನ್ನಿಂದ ಮಾಡಿಸಲಾಗುತ್ತಿದೆ ಎಂಬ ಭಾವನೆ ಬಂದಾಗ ಅಹಂಕಾರ ಮತ್ತು ಜವಾಬ್ದಾರಿಯ ಹೊರೆ ಎರಡೂ ಕಡಿಮೆ ಆಗುತ್ತೆ. ಈ ನಾನು ಎಂಬ ಭಾವನೆಯೇ ನಮ್ಮನ್ನು ಇನ್ನೊಂದಕ್ಕೆ ಕರೆದೊಯ್ಯುತ್ತೆ, ಅಂದರೆ ನಿರೀಕ್ಷೆಗಳ ಬಲೆಗೆ ಕರೆದೊಯ್ಯುತ್ತೆ. ನಮ್ಮ ಹೆಚ್ಚಿನ ದುಃಖಕ್ಕೆ ಇದೇ ಮೂಲ ಕಾರಣ. ನಾವು ಯಾರಿಗಾದರೂ ಒಂದು ಸಣ್ಣ ಸಹಾಯ ಮಾಡಿದರೂ ಅವರಿಂದ ಪ್ರತಿಯಾಗಿ ಏನನ್ನಾದರೂ ನಿರೀಕ್ಷಿಸ್ತೇವೆ. ಇದು ಸಮರ್ಪಣೆಯ ತತ್ವಕ್ಕೆ ಸಂಪೂರ್ಣ ವಿರುದ್ಧವಾದದ್ದು. ನಾವು ಯಾರಿಗಾದರೂ ಸಹಾಯ ಮಾಡಿ ನಂತರ ಅವರಿಂದ ಪ್ರತಿಫಲವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ಅವರಿಗಾಗಿ ಇಷ್ಟು ಮಾಡಿದ್ದೇನೆ, ಅವರು ನನಗಾಗಿ ಏನು ಮಾಡಿದ್ದಾರೆ ಅಂತ ಒಂದು ಮಾನಸಿಕ ಲೆಕ್ಕದ ಪುಸ್ತಕವನ್ನು ಇಟ್ಕೊಂಡಿರ್ತೇವೆ. ಇದು ಸಮರ್ಪಣೆಯಲ್ಲ, ಇದೊಂದು ವ್ಯವಹಾರ. ಹಾಗಾದರೆ ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಫಲವೇ ಸಿಗುವುದಿಲ್ಲ ಎಂದೇ? ಆ ಪ್ರೀತಿ, ಆ ಸಹಾಯ ಎಲ್ಲವೂ ವ್ಯರ್ಥವೇ? ಖಂಡಿತ ವ್ಯರ್ಥವಲ್ಲ. ಫಲ ಬಂದೇ ಬರುತ್ತೆ. ಆದರೆ ಆ ಫಲವು ಅದೇ ವ್ಯಕ್ತಿಯಿಂದ ನಾವು ಎಕ್ಸ್ಪೆಕ್ಟೆಡ್ ರೂಪದಲ್ಲಿ ಬರಬೇಕೆಂದೇನೂ ಇಲ್ಲ. ಅದು ಬೇರೆ ಯಾರೋ ಅಪರಿಚಿತರ ಮೂಲಕ ಅನಿರೀಕ್ಷಿತ ಸಮಯದಲ್ಲಿ ಬರಬಹುದು. ಆದರೆ ನಮ್ಮ ಗಮನ ಕೇವಲ ನಾವು ಸಹಾಯ ಮಾಡಿದ ಆ ವ್ಯಕ್ತಿ ಮೇಲೆ ಇರುತ್ತೆ. ಬೇರೆ ಕಡೆಯಿಂದ ಬಂದ ಸಹಾಯವನ್ನು ನಾವು ಗುರುತಿಸಲ್ಲ. ಮದುವೆಯ ಉದಾಹರಣೆಯಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದುದು ನಮ್ಮ ಸ್ನೇಹಿತನ ಮೇಲೆ. ಅವನು ನಮ್ಮ ಮದುವೆಗೆ ಬಂದು ಸಹಾಯ ಮಾಡಲಿಲ್ಲ ಅಂತ ನಾವು ಕೊರಗ್ತೀವಿ. ಆದರೆ ಒಬ್ಬ ವ್ಯಕ್ತಿ ನಮ್ಮ ಮದುವೆಯಲ್ಲಿ 6 ದಿನಗಳ ಕಾಲ ನಿಂತು ಪ್ರತಿ ಕೆಲಸವನ್ನು ತಮ್ಮ ಮನೆಯ ಕಾರ್ಯದಂತೆ ಮಾಡಿರಬಹುದು. ಆದರೆ ಆ ಕಡೆಗೆ ನಮ್ಮ ಗಮನವೇ ಹೋಗುವುದಿಲ್ಲ. ನಮ್ಮ ದೃಷ್ಟಿ ಕೇವಲ ಹುಸಿಯಾದ ಕಡೆ ಇರುತ್ತೆ. ಕರ್ಮದ ಲೆಕ್ಕಾಚಾರ ಚುಕ್ತ ಆಗೇ ಆಗುತ್ತೆ. ನಾವು ಎಕ್ಸ್ಪೆಕ್ಟ್ ಮಾಡಿದ ಮಾರ್ಗದಲ್ಲಿ ಅಲ್ಲ. ಪ್ರಕೃತಿ ತನ್ನ ಬ್ಯಾಲೆನ್ಸನ್ನು ಕಂಡುಕೊಳ್ಳುತ್ತೆ. ಆದರೆ ನಾವು ಅದನ್ನು ನೋಡುವ ದೃಷ್ಟಿ ಬಳಸಿಕೊಳ್ಬೇಕಷ್ಟೇ. ಇಡೀ ಚರ್ಚೆಯನ್ನು ನೋಡೋದಾದರೆ ಸಮರ್ಪಣೆ ಅಥವಾ ಎಲ್ಲವನ್ನು ದೇವರಿಗೆ ಬಿಡು ಎನ್ನುವುದು ಸೋಮಾರಿತನ ಮಾತಲ್ಲ. ಅದೊಂದು ಮಾನಸಿಕ ಸ್ಟ್ರಾಟಜಿ. ಚಿಂತೆಯ ಮತ್ತು ನಿರೀಕ್ಷೆಗಳ ಭಾರವನ್ನು ಇಳಿಸಿ ನಮ್ಮ ಸಂಪೂರ್ಣ ಶಕ್ತಿಯನ್ನು ಆ ಕ್ಷಣದ ಕೆಲಸದ ಮೇಲೆ ಹೂಡಿಕೆ ಮಾಡುವ ಒಂದು ವಿಧಾನ. ಇದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲದ ಫಲಿತಾಂಶಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ನಮ್ಮ ಕಂಟ್ರೋಲ್ನಲ್ಲಿ ಇರುವ ಪ್ರಯತ್ನದ ಮೇಲೆ ಸಂಪೂರ್ಣವಾಗಿ ಗಮನಹರಿಸಲು ಸಹಾಯ ಮಾಡುತ್ತೆ. ಇದರಿಂದ ಮನಸ್ಸಿಗೆ ಹೊರೆ ಕಡಿಮೆಯಾಗಿ ಮಾಡುವ ಕೆಲಸದ ಗುಣಮಟ್ಟವೂ ಹೆಚ್ಚಾಗುತ್ತೆ ಮತ್ತು ಸಂಬಂಧಗಳು ಸುಧಾರಿಸುತ್ತವೆ. ಯಾಕೆಂದರೆ ಅಲ್ಲಿ ನಿರೀಕ್ಷೆಗಳ ವ್ಯವಹಾರ ಇರಲ್ಲ, ಕೇವಲ ಪ್ರೀತಿಯ ಕರ್ಮವಿರುತ್ತೆ. ಕೊನೆಯಲ್ಲಿ ಒಂದು ಚಿಂತನೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ.
ನಾನು ಇದಕ್ಕೆ ಅರ್ಹನಿಲ್ಲದಿದ್ದರೂ ಈ ಒಳ್ಳೆಯದು ನನಗೆ ಹೇಗೆ ಸಿಕ್ಕಿತು ಅಂತ ಯೋಚಿಸಿ, ಅಂದರೆ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಡೆದ ಒಳ್ಳೆಯ ಘಟನೆಗಳ ಮೂಲವನ್ನು ಹುಡುಕುವುದು. ಹಾಗಾಗಿ ನೋಡುಗರಿಗೆ ನನ್ನದೊಂದು ಪ್ರಶ್ನೆ, ಒಂದು ವೇಳೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಇಂಥ ಕರ್ಮದ ಲೆಕ್ಕ ಚುಕ್ತ ಆಗಿರುವ ಕ್ಷಣಗಳನ್ನು ಹುಡುಕಲು ಪ್ರಾರಂಭಿಸಿ, ಏನಾಗಬಹುದು ನೋಡಿ. ಅಂದರೆ ನಿರ್ದಿಷ್ಟ ವ್ಯಕ್ತಿಯಿಂದ ನಮಗೆ ಏನೂ ಸಿಗಲಿಲ್ಲ ಅಂತ ಕೊರಗುವ ಬದಲು ಅನಿರೀಕ್ಷಿತವಾಗಿ ಬಂದ ಒಳಿತನ್ನು, ಸಹಾಯವನ್ನು ನಾವು ಗಮನಿಸಲು ಆರಂಭಿಸಿದರೆ ನಮ್ಮ ಕರ್ಮ, ನಮ್ಮ ಸಂಬಂಧಗಳು ಮತ್ತು ಇಡೀ ಪ್ರಪಂಚದ ಬಗೆಗಿನ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗಬಹುದು ನೀವೇ ನೋಡಿ. ಬಹುಶಃ ಆಗ ನಮಗೆ ಸಮರ್ಪಣೆಯ ನಿಜವಾದ ಅರ್ಥ ಮತ್ತು ಅದರ ಸೌಂದರ್ಯ ಅರಿವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೇರೆಯವರ ಜೊತೆ ಹಂಚಿಕೊಳ್ಳಿ. ನಿಮಗೆ ಇದರ ಲಾಭ ಬೇರೆ ರೀತಿಯಲ್ಲೂ ಸಿಗಬಹುದು, ಮರೆಯಬೇಡಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.